ಎಲ್ಲ ಹಾಳು ಮಾಡಿದ್ರು. ಹೆವಿ ಟ್ರಕ್ಸ್ ಓಡಾಡಿ ಇದು ತುಂಬ ವರ್ಸ್ಟ್ ಆಗೋಗಿತ್ತು. 5-6 ತಿಂಗಳಿಂದ ಯಾರು ಆಚೆ ಬಂದರೂ ಈ ದಾರಿಯಲ್ಲಿ ಬಂದಾಗ ಈ ರಸ್ತೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯಾರಿಗೂ ಅನುಕೂಲ ಇಲ್ಲ, ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ಪದೇ ನಮಗೆ ದೂರು ಕೊಡ್ತಾಯಿದ್ರು. ಈ ಅನುದಾನ ನಾವೀಗ CM ಸ್ಪೆಷಲ್ ಗ್ರ್ಯಾಂಟಲ್ಲಿ ಆಗಿರೋವಂಥದ್ದು. ಟೆಂಡರ್ ಪ್ರೊಸೆಸ್ಗೆ ಹೋಗುವಂಥ ಸ್ಟೇಜ್ಗೆ ನಾವು ಈ ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಅಂತೇಳಿ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಮ್ಮಿಡಿಯೇಟಾಗಿ ಕೆಲಸ ಆಗಬೇಕು. ಮತ್ತೆ ಮಳೆ ಬಂದರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೋಡ್ ಕಂಡೀಷನ್ನು ಇಲಾಖೆಯವರು ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಬಂದು ಈ ಕೆಲಸ ಈಗ ಇಮ್ಮಿಡಿಯೇಟಾಗಿ ಶುರು ಮಾಡೋದಕ್ಕೆ ಅವಕಾಶ ಆಗಿದೆ. ಇದು 1 ಕಿಲೋಮೀಟ್ರು ಇದು ಈ ಸ್ಟ್ರೆಚ್ಚು ರಾಜಶೇಖರ್ 1 ಕಿಲೋಮೀಟ್ರು 1.2ನ 1 ಇಲ್ಲಿಂದ ಕ್ಯಾಸಂಬಳ್ಳಿವರೆಗೂ ಇದು ರಸ್ತೆ ಆಗೋದು 2.6 ಇತ್ತು ಆ್ಯಕ್ಚುಲಿ, 2.25 ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಸ್ಟ್ರೆಚ್ಚು 1.2 ಇದೆ. ಇನ್ನೊಂದು ಸ್ಟ್ರೆಚ್ಚು ಕೂಡ 700-800 ಮೀಟರ್ಸ್ ಇದೆ. ನಾನು ಕೂಡ ನೋಡಿದಾಗ ಇದು 2.6ಇಂದ 8 ಕಿಲೋಮೀಟರ್ವರೆಗೂ ಕವರ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಆಗಿ ಬೇತ್ಮಂಗ್ಲ ಸ್ಟಾರ್ಟಿಂಗಿಂದ ಇದು ಕೆಲಸ ಶುರು ಆಗುತ್ತೆ. ಬೇತ್ಮಂಗ್ಲ ಅಲ್ಲಿ ರಾಜಕಾಲುವೆ ಆಗುತ್ತೆ, ಅಂದರೆ ದೊಡ್ಡದು ಡ್ರೈನ್, ಮಳೆ ನೀರು ಹೋಗ್ಲಿಕ್ಕೆ ಒಂದು ಡ್ರೈನು, ಕಲ್ವರ್ಟ್ 2 ಡ್ರೈನ್ಸು, ಮತ್ತು ಈ ಕಡೆ ರೋಡ್ ಮಾರ್ಗವಾಗಿ ಆಗುತ್ತೆ. ಈ ಕಡೆ ಬನ್ನಿ.